ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಸಪ್ತಮ ಸ್ಕಂಧದಲ್ಲಿ ನಿನ್ನೆ ಪ್ರಹ್ಲಾದನ ಚರಿತ್ರೆಯನ್ನು ಅನುಸಂಧಾನ ಮಾಡ್ತಾ ಬಂದ್ವಿ. ಪ್ರಹ್ಲಾದ ಲಕ್ಷ್ಮೀ ನರಸಿಂಹನನ್ನೇ ಲೋಕಕ್ಕೆ ತೋರ್ಪಡಿಸಿದ. ಲಕ್ಷ್ಮೀ ನರಸಿಂಹ ಅವನು ಸಮನಿದ್ದಾನೆ, ಭಗವಂತ ನಮ್ಮೆಲ್ಲರ ವಿಷಯದಲ್ಲಿ ಸಮನಿದ್ದಾನೆ ಅಂತ ಜಗತ್ತಿಗೆ ಸಾರಿದ್ನಂತೆ. ಸಮಃ ಪ್ರಿಯ ಸುಹೃತ್ ಬಂಧು. ಭಗವಂತನಲ್ಲಿರುವ ಗುಣಗಳು ಸಮತ್ವ, ಪ್ರಿಯತ್ವ, ಸುಹೃತ್ವ ಅಂತ ಹೇಳ್ತಾರೆ. ಇವೆಲ್ಲ ದೇವರಲ್ಲಿ ನಾವು ಅನುಸಂಧಾನ ಮಾಡಬೇಕು. ಸಮತ್ವ ಇಲ್ಲ ಅಂತನ್ನೋ ಹಾಗೆ ಕಂಡು ಬರ್ತದೆ ಮೇಲ್ನೋಟಕ್ಕೆ. ಅವರೆಲ್ಲ ಎಷ್ಟು ಶ್ರೀಮಂತರಾಗಿದ್ದಾರೆ ನೋಡಿ. ಅವರಿಗೇನೆಲ್ಲ ಅಧಿಕಾರ, ಎಷ್ಟೆಲ್ಲ ಕೀರ್ತಿ, ಆದರೆ ಅವರು ಯಾವತ್ತೂ ದೇವರ ಬಗ್ಗೆ ಕೇಳಲಿಲ್ಲ, ದೇವರ ಸ್ಮರಣೆ ಮಾಡಲಿಲ್ಲ. ಆದರೆ ಬಹಳ ಶ್ರೀಮಂತಿಕೆ. ನಮಗೇನಿಲ್ಲ, ನಮ್ಮನ್ನು ಮಾತ್ರ ಬಡವನಾಗೇ ಇಟ್ಟಿದ್ದಾನೆ ದೇವರು. ಯಾಕೋ ಏನೋ ಇನ್ನು ಉಪವಾಸ, ವ್ರತ, ನಿಯಮ, ಅನುಷ್ಠಾನ ಎಷ್ಟು ಮಾಡಿದ್ವೆಲ್ಲ, ಎಲ್ಲ ಮಾಡಿದರೂ ಸಿರಿತನ ಇಲ್ಲ, ಸಂಪತ್ತಿಲ್ಲ, ಸೌಭಾಗ್ಯ ಇಲ್ಲ. ಎಲ್ಲ ಮಾಡದೇನೆ, ಏನೂ ಇಲ್ಲದೆ ಇದ್ದರೂ ಎಲ್ಲ ಇದೆ. ಇವುಗಳನ್ನೆಲ್ಲ ಮನುಷ್ಯ ನೋಡಿದಾಗ ಈ ಏರಿಳಿತವನ್ನು ಭಗವಂತನ ಮೇಲೆ ಆರೋಪ ಮಾಡ್ತಾನೆ. ಇದೆಲ್ಲ ಮಾಡಿದ್ಯಾರು? ದೇವರೇ. ಏನೂ ಮಾಡದೇ ಇದ್ದವನಿಗೆಲ್ಲ ಕೊಡ್ತಾನೆ, ಎಲ್ಲ ಮಾಡದೇ ಇದ್ದವನಿಗೇನೂ ಇಲ್ಲ ಅಂದಾಗ ಮನುಷ್ಯ ಸಹಜವಾಗಿ ಭಗವಂತನಲ್ಲಿ ಏರಿಳಿತ ಇದೇನೋ ಅಂತ ಯೋಚನೆ ಮಾಡ್ತಾನೆ. ಇದನ್ನು ಪರೀಕ್ಷಿತ್ ರಾಜ ಇದೇ ಥರದ ಪ್ರಶ್ನೆ ಶುಕಮುನಿಗಳ ಮುಂದಿಟ್ಟ. ದೇವತೆಗಳ ಬಗ್ಗೆ ಬಹಳ ಪ್ರೀತಿ ತೋರ್ದ, ಅಸುರರನ್ನು ಮಾತ್ರ ಮೇಲಿಂದ ಮೇಲೆ ಥಳಿಸಿದ. ಹಾಗಾದರೆ ದೇವರು ಸಮನಿದ್ದಾನೆಯೋ ಅಥವಾ ವಿಷಮನಿದ್ದಾನೋ? ಈ ಸಂಶಯ ನನಗೆ ಕಾಡ್ತಾ ಇದೆ, ಪರಿಹಾರ ಮಾಡ್ರಿ. ಅದಕ್ಕೆ ಹೇಳಿದರು, ಭಗವಂತ ಸಮನಿದ್ದಾನಪ್ಪ, ವಿಷಮನಿಲ್ಲ. ಅವರ ಅರ್ಹತೆ ಹಾಗೂ ಅವರ ಹಿನ್ನೆಲೆಯಲ್ಲಿ ಕರ್ಮ ಏನಿರ್ತದೆ ಅದಕ್ಕೆ ಅನುಗುಣ ಫಲಗಳನ್ನು ನೀಡ್ತಾನೆ. ಅದನ್ನು ಅರ್ಥೈಸಿಕೊಳ್ಳೋದ್ರಲ್ಲಿದೆ. ಮೋಡಗಳು ಆಕಾಶದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಬಂದು ಭೂಮಿಯ ಮೇಲೆ ನೀರು ಸುರಿಸ್ತವೆ.
ಭೂಮಿಯಲ್ಲಿ ನೀರು ಸುರಿಸಿದಾಗ ಮರಗಳು ಬೆಳೀತಾವೆ. ಹಾಗಲಕಾಯಿ ಮರ ಕೈ ಹಾಗಲಕಾಯಿಯನ್ನೇ ನೀಡ್ತದೆ. ಹಾಗಲ ಮರ ಅದೇ. ಬೇವಿನ ಮರ ಅದು ಕೈನೇ ಇರ್ತದೆ. ಮಾವಿನ ಮರವೋ ಸೇಬಿನ ಮರವೋ ಸಿಹಿ ಹಣ್ಣನ್ನು ಕೊಡ್ತದೆ. ಮೋಡಗಳು ನೀರು ಸುರಿಸುವಾಗ ಇದು ಮಾವಿನ ಮರ, ಇದರ ಮೇಲೆ ಜಾಸ್ತಿ ಸುರಿಸ್ಬೇಕು ಅಂದರೆ ಸಿಹಿ ಹಣ್ಣು ಕೊಡ್ತದೆ ಅಂತ ಸುರಿಸ್ತದ. ಇದು ಬೇವಿನ ಮರ, ಇದು ಕೈ ಕೊಡ್ತದೆ ಅಂತ ಹೇಳಿ ಕಡಿಮೆ ನೀರು ಸುರಿಸ್ತದೆ ಅಂತ ಹೇಳಲಿಕ್ಕಾಗ್ತದ? ಮೋಡ ನೀರು ಸುರಿಸುವಾಗ ವೈಷಮ್ಯ ಇದೆ ಅಂತ ಯಾರಾದರೂ ಹೇಳಿದರೆ ಮೂರ್ಖರಲ್ವೇ? 3 ಮಣಿಗಳಿವೆ: ಸ್ಫಟಿಕ, ರಕ್ತ, ನೀಲ. ಸೂರ್ಯನ ಬೆಳಕು ಏಕಕಾಲದಲ್ಲಿ 3ರ ಮೇಲೂ ಬೀಳುತ್ತದೆ ಕಿರಣಗಳು. ಸ್ಫಟಿಕ ರಕ್ತ ನೀಲಕ್ಕಿಂತಲೂ ಹೆಚ್ಚು ಹೊಳಪು, ಆದರೆ ರಕ್ತ ಸ್ಫಟಿಕಕ್ಕಿಂತ ಕಡಿಮೆ. ರಕ್ತಕ್ಕಿಂತ ಕಡಿಮೆ ಇರ್ತದೆ ನೀಲ ಹೊಳಪಿನ ವಿಷಯದಲ್ಲಿ. ಸೂರ್ಯನ ಕಿರಣ ಸ್ಫಟಿಕದ ಮೇಲೆ ಹೆಚ್ಚು ಬಿದ್ದಿದ್ದಕ್ಕೆ ಅದು ಹೊಳಿತು ಅಂತ ಹೇಳ್ತಾರ. ಕಡಿಮೆ ಬಿತ್ತು ರಕ್ತದ ಮೇಲೆ ನೀಲದ ಮೇಲೆ ಅಂತ ಕಡಿಮೆ ಹೊಳಿತದೆ ಅಂತ ಹೇಳ್ತಾರ. ಅದರದ್ದೇ ಆದ ಅರ್ಹತೆ ಎಷ್ಟಿರ್ತದೋ ಅದಕ್ಕೆ ತಕ್ಕ ಹಾಗೆ ಹೊಳಿತದೆ ಹೊರತು ಸೂರ್ಯನ ಕಿರಣದಲ್ಲಿ ವೈಷಮ್ಯ ಹುಡುಕೋರು ಇಲ್ಲ ಯಾರು. ನಾವೆಲ್ಲ ರಕ್ತವೋ ನೀಲವೋ ಸ್ಫಟಿಕವೋ ಮಣಿಗಳಿದ್ದ ಹಾಗೆ. ಭಗವಂತ ತನ್ನ ಸ್ವಾತಂತ್ರ್ಯವನ್ನು, ತನ್ನ ಶಕ್ತಿಯನ್ನು ಕಿರಣದಂತೆ ನಮ್ಮ ಮೇಲೆ ಹರಿಸ್ತಾನೆ ಇರ್ತಾನೆ. ನಮ್ಮ ಅರ್ಹತೆ ಎಷ್ಟಿರ್ತದೋ ಅಷ್ಟೇ ಹೊಳಿಲಿಕ್ಕೆ ಸಾಧ್ಯ. ಅದು ಶ್ರೀಮಂತಿಕೆ ಇರ್ಬೋದು, ಬಡತನ ಇರ್ಬೋದು, ಇನ್ನೇನೋ ಬೇರೆ ಬೇರೆನೋ ವಿಷಯಗಳು ಇರಬಹುದು. ನಮ್ಮ ಅರ್ಹತೆಗೆ ಅನುಗುಣವೇ ನಾವು ಹೊಳಿಬೇಕೇ ಹೊರತು ನಾವು ಸ್ಫಟಿಕದಂತೆ ಹೊಳಿಬೇಕು ಅಂದರೆ ಸ್ಫಟಿಕದ ಅರ್ಹತೆ ನಮ್ಮೊಳಗಿರಬೇಕು. ಇಲ್ಲ ನಮ್ಮಲ್ಲಿ ಪದ್ಮರಾಗದಂತೆ ಕೆಂಪು ಮಣಿಯಂತೆ ಹೊಳಿಬೇಕು, ಅಷ್ಟೇ ಅರ್ಹತೆ ನಮ್ಮಲ್ಲಿದ್ದರೆ ಅಷ್ಟೇ ಹೊಳಿತದೆ. ಯಾರು ಸೂರ್ಯನ ಕಿರಣ ಕಡಿಮೆ ಆಯಿತು ಜಾಸ್ತಿ ಆಯಿತು ಅಂತ ಯಾರೂ ದೂರಲ್ಲ. ಹೀಗೆ ಭಗವಂತನ ಸಮತ್ವದ ಚಿಂತನೆ ಬರಲಿ ಅಂತ ಶಾಸ್ತ್ರ ಹೇಳ್ತದೆ. ಇದು ಸಪ್ತಮ ಸ್ಕಂದದಲ್ಲಿ ನಮಗೆ ಭಗವಂತನ ಬಗ್ಗೆ ವ್ಯಾಖ್ಯಾನ ಮಾಡಿ ತಿಳಿಸಿದ್ದು. ಇನ್ನು 8ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ 14 ಮನ್ವಂತರಗಳು: ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ಸಾವರಣಿ, ವೈವಸ್ವತ ಸಾವರಣಿ, ದಕ್ಷ ಸಾವರಣಿ, ಬ್ರಹ್ಮ ಸಾವರಣಿ, ರುದ್ರ ಸಾವರಣಿ ಅಂತ ಮನ್ವಂತರಗಳನ್ನು ಹೇಳ್ತಾರೆ. ಅದರಲ್ಲಿ 4ನೇ ಮನ್ವಂತರ ಚಾಕ್ಷುಷ, 4ನೇ ಮನ್ವಂತರ ತಾಪಸ. ತಾಪಸ ಮನ್ವಂತರದಲ್ಲಿ ಗಜೇಂದ್ರನನ್ನು ಭಗವಂತ ಮೋಚಿಸಿದ ಅಂತ ಕಥೆ ಬರ್ತದೆ. ಮೊಸಳೆ ಗಟ್ಟಿ ಹಿಡಿದು ಎಳಿತಂತೆ ಆನೆಯನ್ನು. ಆನೆಗೇನು ಅಂದರೆ, ಎಷ್ಟೇ ಆಗಲಿ ನನ್ನ ಪರಿವಾರ ದೊಡ್ಡದಿದೆ, ಮೊಸಳೆ ಹಿಡಿದ್ರೇನು ಯಾರು ಹಿಡಿದ್ರೇನು, ನನ್ನ ಪರಿವಾರದವರೇ ನನ್ನ ಬದುಕಿಸ್ತಾರೆ ಅಂದ್ಕೊಂಡಿದ್ದ. ನೋಡಿದ್ರೆ ಆನೆಗಳು ಸೊಂಡ್ಲು ಕೊಟ್ಟುಕೊಂಡು ತಮ್ಮ ಯಜಮಾನನನ್ನು ಏನಾದರೂ ಮಾಡಿ ಮೇಲೆ ಎತ್ತಿಬಿಡೋಣ ಅಂತ ಬಂತು. ಕೊನೆಗೆ ಅವುಗಳ ಶಕ್ತಿ ಏನು ಸಾಲದು ಅಂತಾಯಿತು, ಏನಿಲ್ಲ ಅಂತಾಯಿತು, ಏನು ಉಪಯೋಗ ಆಗಲಿಲ್ಲ. ತಾನೇ ತನ್ನ ಶಕ್ತಿಯಿಂದ ಎಳ್ಕೊಳ್ಳಿಕ್ಕೆ ಹೋದ ಮೊಸಳೆ ಬಾಯಿಯಿಂದ ಬಿಡಿಸ್ಕೊಳ್ಳೋಣ ಅಂತ, ಅದೂ ವ್ಯರ್ಥ ಆಯಿತು. ಪರಿವಾರದವ್ರ ಶಕ್ತಿ ವ್ಯರ್ಥ ಆಯಿತು, ತನ್ನ ಶಕ್ತಿ ವ್ಯರ್ಥ ಆಯಿತು. ಕೊನೆಗೆ ಬಹಳ ತಡವಾಗಿ ದೇವರ ನೆನಪಾಯ್ತಂತೆ. ತಡವಾಗಿ ದೇವರನ್ನು ಸ್ಮರಣೆ ಮಾಡಿದರೂ ಭಗವಂತ ತಡ ಮಾಡಲಿಲ್ಲ ಅಂತಾರೆ. ಅದೇ ಈ ಕಥೆಯ ಸಂದೇಶ. ಭಕ್ತ ಭಗವಂತನನ್ನು ಶರಣು ಹೋಗೋದರಲ್ಲಿ ತಡ ಮಾಡ್ಯಾನು, ಆದರೆ ದೇವರು ನಮ್ಮನ್ನು ರಕ್ಷಿಸಲಿಕ್ಕೆ ಬರೋದರಲ್ಲಿ ತಡ ಮಾಡಲಾರ. ಅದಕ್ಕೆ ಆ ಭಗವಂತನ ಮಹಿಮೆಯನ್ನು ಸಾರ್ತಾ ಗೋಪಾಲದಾಸರಂತಾರೆ: ಮಡದಿಗೂ ಹೇಳದೆ ದುಡನೆ ಬಂದು ಪಿಡಿದ ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ. ನೋಡಿ, ಭಗವಂತ ಮನೆಯಿಂದ ಭಕ್ತರನ್ನು ಅನುಗ್ರಹಿಸ್ಲಿಕ್ಕೆ ಹೊರಡುವ ಮುನ್ನ ಲಕ್ಷ್ಮಿಗೆ ಹೇಳಿ ಹೋಗ್ತಾನೆ, ಹೀಗೊಬ್ಬ ಭಕ್ತನ ಮನೆಗೆ ಹೋಗಿ ಬರ್ತಿದ್ದೇನೆ ಅಂತ. ಗಜೇಂದ್ರ ಕರೆದಾಗ ಮನೆಯೊಳಗೆ ಹೇಳೋಷ್ಟು ಪುರುಸೊತ್ತು ಮಾಡಲಿಲ್ಲಂತೆ ದೇವರು. ಹೋಗಿ ಬರ್ತೇನೆ ಅಂತ ಹೇಳೋದ್ರಲ್ಲಿ ಎಲ್ಲಿ ತಡ ಆಗಿಬಿಡ್ತದೋ, ಮೊದಲೇ ಅವ ತಡವಾಗಿ ಕರೆದಿದ್ದಾನೆ ನನ್ನ. ಇದೇ ವಿಶೇಷತೆಯನ್ನು ತಿಳಿಸ್ತದೆ ಭಾಗವತ. ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ದಾಸರು ಹೇಳ್ತಾರೆ: ಸ್ವಾಮಿ, ನೀನು ಮುಂದೋ ಭಕ್ತ ಮುಂದೋ ಅಂತ ನನಗೆ ಯುಕ್ತಿಗೆ ಸಿಗ್ತಾ ಇಲ್ಲ ಅಂತಾರೆ.
ಯುಕುತಿಗೆ ನಿಲುಕದೋ ಗಯಾ ಗದಾಧರನೆ ಭಕುತ ಜನ ಮುಂದೆ ನೀನವರ ಹಿಂದೆ. ಭಕ್ತಜನ ಮುಂದೋ ಅಥವಾ ನೀನು ಅವರ ಹಿಂದೋ, ಅದರ ತತ್ವ ಯುಕುತಿಗೆ ನಿಲುಕದೋ ಗಯಾ ಗದಾಧರನೆ. ಅಂದರೆ ನನ್ನನ್ನು ರಕ್ಷಿಸಲಿಕ್ಕೆ ಬಾ ಸ್ವಾಮಿ ಅಂತ ನಿನ್ನ ಶರಣು ಬರೋದರಲ್ಲಿ ಭಕ್ತ ಮುಂದೋ, ಶರಣು ಬರುವ ಮುನ್ನವೇ ರಕ್ಷಣೆ ಮಾಡೋದರಲ್ಲಿ ನೀನು ಬಹುಬೇಗ ಬರ್ತೀಯಾದ್ದರಿಂದ ನೀನು ಹಿಂದೋ ಅಂತ ಕೇಳ್ತಾರೆ ದಾಸರಾಯರು. ಹಾಗಾಗಿ ಭಕುತ ಜನ ಮುಂದೆ ನೀನವರ ಹಿಂದೆ ಅನ್ನೋದ್ರ ಮಾತಿನ ಅರ್ಥ. ಇದನ್ನು ಅರ್ಥೈಸ್ಕೊಳ್ಳಿಕ್ಕೆ ಎಷ್ಟೋ ಜನ್ಮ ಬೇಕು ನಮಗೆ. ಹಾಗಾಗಿ ನಾವು ತಡ ಮಾಡೇವು ದೇವರು ಭಕ್ತರನ್ನು ರಕ್ಷಿಸೋದರಲ್ಲಿ, ಅವರ ಕಷ್ಟಗಳಿಗೆ ಒದಗೋದರಲ್ಲಿ ಯಾವತ್ತೂ ತಡ ಮಾಡಲಾರ. ತಡ ಮಾಡದೆ ಬಾರೋ ಮೃಡಸಖ ವೆಂಕಟ ಅಂತ ದಾಸರು ಸ್ತೋತ್ರ ಮಾಡಿದ್ದನ್ನು ಗಜೇಂದ್ರ ಮೋಚನೆ ಕಥೆ ಶ್ರವಣ ಮಾಡುವಾಗ ಸಂದೇಶವಾಗಿ ತಿಳಿಬೇಕು. 6ನೇ ಮನ್ವಂತರ ಚಾಕ್ಷುಷ ಷಷ್ಠಶ್ಚ ಚಕ್ಷುಷ ಪುತ್ರ ಚಾಕ್ಷುಷಃ ಇತಿ ವಿಶ್ರುತಃ. ಗಜೇಂದ್ರ ಮೋಚನೆಯ ಕಥೆ ಹೇಳಿದಂತೆ ಕ್ಷೀರ ಸಮುದ್ರ ಮಥನ ಮಾಡಿ ಅಜಿತನಾಗಿ ಶ್ರೀಹರಿ ಕೂರ್ಮನಾಗಿ ಮೋಹಿನಿಯಾಗಿ ಧನ್ವಂತರಿಯಾಗಿ ಅಮೃತ ಉಣಿಸಿದಂಥ ಚರಿತ್ರೆ ಹೇಳ್ತಾರೆ. ಒಂದೇ ಮನ್ವಂತರಗಳಲ್ಲಿ ಎಷ್ಟು ರೂಪ ತೋರ್ಡ ತನ್ನ ಭಕ್ತರಿಗಾಗಿ. ಧನ್ವಂತರಿಯಾಗಿ ಅಮೃತ ಕಲಶ ತಂದಿದ್ದಾನೆ, ಅಸುರು ಮುತರಿಬಿಟ್ರು. ಮೇಲ್ನೋಟಕ್ಕೆ ಏನು ಅನ್ನಿಸ್ತದೆ, ಅರೆ ಸ್ವಲ್ಪ ಗಟ್ಟಿ ಇಟ್ಕೋಬೋದಾಗಿತ್ತಲ್ಲ ಧನ್ವಂತರಿ ಕಲಶವನ್ನು, ಏನೆಲ್ಲ ಗಟ್ಟಿ ಹಿಡ್ದಿದ್ದಾನೆ, ಇಡೀ ಬೆಟ್ಟನೇ ಬೆನ್ನಿನ ಮೇಲೆ ಹೊತ್ತರೆ ಸುಮ್ಮನೆ ಇದ್ದಾನೆ. ಅಸುರರ ಕೈಗೆ ಸಿಗದೇ ಇರೋ ಹಾಗೆ ಅಮೃತದ ಕಲಶ ಗಟ್ಟಿ ಇಟ್ಕೊಳ್ಳೋದು ಎಷ್ಟು ಹೊತ್ತಿತ್ತು ದೇವರಿಗೆ. ಇಡೀ ಬ್ರಹ್ಮಾಂಡವನ್ನು ಹೊರಗಿನ ಜಲಾವರಣದಲ್ಲಿ ಕೂರ್ಮನಾಗಿ ಭೂಮಿಯ ಹೊತ್ತವನಿಗೆ, ಇಡೀ ಬ್ರಹ್ಮಾಂಡ ಹೊತ್ತ ವಾಯುಕೂರ್ಮನಿಗೆ, ಭಗವಂತ ವಿಷ್ಣು ಕೂರ್ಮನಿಗೆ, ಬ್ರಹ್ಮಾಂಡದ ಒಳಗೊಂದು ವಿಷ್ಣು ಕೂರ್ಮ ರೂಪದಿಂದ ಹೊತ್ತವನಿಗೆ, ವಾಯುಕೂರ್ಮನನ್ನು ಹೊತ್ತವನಿಗೆ ಅಮೃತದ ಕಲಶ ಗಟ್ಟಿ ಇಟ್ಕೊಳ್ಳೋದು ಕಠಿಣವೇ? ಆದರೂ ಕೊಟ್ಟು ಕಳಿಸಿದ ಅಂತದೆ ಪುರಾಣ. ಯಾಕೆ? ಅಸುರರನ್ನು ಸತ್ಯಚ್ಯುತರು ಅಂತ ಮಾಡಲಿಕ್ಕೆ ಅಂತ ಒಂದು ಕಾರಣ. ಸತ್ಯಚ್ಯುತಾನ್ ಕಾರಯಿತು ವಧಾಯ. ಅಸುರರು ರೀತಿ ಮೀರ್ತಾರೆ, ನಿಯಮ ಮೀರ್ತಾರೆ ಅಂತ ತೋರಿಸ್ಬೇಕಿತ್ತು. ಮುಂದೆ ಅಮೃತ ಅವರಿಗಿಲ್ಲ ಅಂತ ಆಗಬೇಕು. ಮೊದಲೇ ನಿಗದಿಪಡಿಸಿದ್ದ ಅಮೃತ ಅವರಿಗೆಲ್ಲ ದೇವತೆಗಳಿಗೆ ಅಂತ. ಸರಳವಾಗಿ ಎತ್ತುಕೊಂಡು ಬಂದು ದೇವತೆಗಳಿಗೆ ಮಾತ್ರ ಬಡಿಸಿದ್ರೆ ಅಸುರರಿಗೆ ಬಡಿಸಲ್ಲ ಯಾಕೆ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಿದ್ರು. ಅದಕ್ಕೆ ಮೊದಲೇ ಉಪಾಯ ಮಾಡಿದ. ಅಮೃತ ತರ್ತೇನೆ ಕಲಶ, ಅವ್ರ ಮೈ ಮೇಲೆ ಮುತ್ತುರ್ತಾರೆ, ಬಿಟ್ಟು ಕೊಟ್ಟು ಬಿಡ್ತೀನಿ. ಅವ್ರು ಎತ್ಕೊಂಡು ಹೋಗ್ತಾರೆ. ಅವರಿಗೆ ಬಾಯಿ ಬರಬೇಕಾದ್ರೆ ನನ್ನ ಇಚ್ಛೆ ಬೇಕು. ನೀವು ಮೀರಿದ್ರಿ ನಿಯಮ, ಅದಕ್ಕೆ ಅಮೃತ ಉಣಿಸ್ಲಿಲ್ಲ ಅಂತ ಒಂದು ಕಾರಣ ಹೇಳಬೇಕು. ಹಾಗೆ ಮಾಡಿಬಿಟ್ಟ ಭಗವಂತ. ನೀವು ಮೀರಿದ್ರಿ ನಿಯಮ, ಯಾಕೆ ಮೀರಿದ್ರಿ? ಮತ್ತೆ ನೀವು ಸುಮ್ಮನಿದ್ದಿದ್ರೆ ಅಮೃತ ಬಡಿಸ್ತಿದ್ನೋ ಏನೋ, ಅವಾಗ ಇನ್ನೇನೋ ಮಾಡ್ತಿದ್ದ ಭಗವಂತ. ಇದೆಲ್ಲ ದೇವರ ಕರ್ತೃತ್ವ. ಬಾಯಿಗೆ ಬರಲಿಲ್ಲ ಪಾಪ. ಒಬ್ಬ ಇದ್ದ ಸ್ವರ್ಭಾನು, ಅವನಿಗೆ ಬಾಯಿಗೆ ಬಂತು ಅಮೃತ, ಆದರೆ ಅವನಿಗೆ ದಕ್ಕಲಿಲ್ಲ. ಏನು ಮಾಡೋದು? ಕೈಗೆ ಬರೋದು ಬೇರೆ, ಬಾಯಿಗೆ ಬರೋದು ಬೇರೆ, ಬಾಯಿಗೆ ಬಂದದ್ದು ದಕ್ಕೋದು ಬೇರೆ, ಎಲ್ಲ ತನ್ನ ಮಹಿಮೆ ತೋರಿಸ್ತಾನೆ ಶ್ರೀಹರಿ. ದೇವತೆಗಳಿಗೆ ನೋಡಿದ ಭಗವಂತ ಧನ್ವಂತರಿಯಾಗಿ ಬಂದಾಗ, ಇವರೆಲ್ಲ ಅಮೃತದ ಆಸೆಗೆ ಮಾಡಿದಾರೋ ಮಥನ ಅಥವಾ ನನ್ನ ಆದೇಶ ಅಂತ ಮಾಡಿದಾರೋ ಅಂತ ಪರೀಕ್ಷೆ ಮಾಡಿದ. ಯಾರೊಬ್ಬ ದೇವತೆಯು ಭಗವಂತನ ಬಗ್ಗೆ ತಪ್ಪಾಗಿ ಮಾತನಾಡಲಿಲ್ಲ. ಅಮೃತದ ಕಲಶ ಗಟ್ಟಿ ಇಟ್ಕೋಬೇಕೋ ಬೇಡ, ಬುದ್ಧಿ ಇಲ್ಲ ನಿನಗೆ ಅಂತ ತಪ್ಪಾಗಿ ಮಾತಾಡ್ಬೋದಾಗಿತ್ತು. ಮಾತಾಡಲಿಲ್ಲ. ಯಾಕೆ? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಭಗವಂತನ ಆದೇಶ ಅಂತ ನಾವು ಮಾಡಿದ್ದೇವಷ್ಟೇ ಮಥನ. ಅದರಲ್ಲಿ ನಮ್ಮದೇನಿದೆ ಪಾತ್ರ, ಫಲ ಕೊಡಿಸೋ ಜವಾಬ್ದಾರಿ ಅವಂದು ಅಂತಂದರು. ಹಾಗಾಗಿ ಮೋಹಿನಿಯಾಗಿ ಭಗವಂತ ಬಂದು ತಾನೇ ಅಮೃತವನ್ನು ಎಲ್ಲರಿಗೆ ಬಡಿಸಿದ ಅನ್ನೋ ಚರಿತ್ರೆ ಭಾಗವತದಲ್ಲಿ ಬರ್ತದೆ. ಇದು ನಮಗೆ ಕೊಡುವ ತಿಳುವಳಿಕೆ. ಕರ್ತವ್ಯಪರರಾಗಬೇಕು, ಕರ್ಮನಿಷ್ಠರಾಗಬೇಕು, ಅದು ದೇವರ ಪ್ರೀತಿಗಾಗಿ ಮಾಡಬೇಕು. ಅವನಿಗೆ ಫಲ ಸಿಗ್ತದೆ. ಫಲದ ಆಸೆಯಿಂದಲೇ ಮಾಡ್ತಿರ್ತೇವಲ್ಲ, ಕೈ ತನಕ ಬಂದ ಫಲವೂ ಕೂಡ ಸಿಗದಂತೆ ಆಗಿಬಿಡ್ತದೆ.
ಹೀಗೆ ಅಸುರರಿಗೆ ಅಮೃತ ಕೊಡಿಸದೇ ಭಗವಂತ ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾನೆ. ವಾಮನಾವತಾರದ ಚರಿತ್ರೆ ಇದೇ ವೈವಸ್ವತ ಮನ್ವಂತರದಲ್ಲಿ ಕಶ್ಯಪುರ ಮಗನಾಗಿ ವಾಮನಾವತಾರ ಮಾಡಿದ. ಯಚ್ಚಿಕೇತ ಸತ್ಯಮಿತ್ ತನ್ನ ಮೋಘಂ. ವೇದದಲ್ಲಿ ವಾಮನಾವತಾರದ ಚರಿತ್ರೆ ಹೇಳ್ತಾರೆ. ಬಲಿಯ ಮನೆಗೆ ಹೋಗಿ ದಾನದ ನೆಪದಲ್ಲಿ ಎಲ್ಲ ಕಸಕೊಂಡ. ಕೊಟ್ಟದ್ದವನೇ ನೋಡಿದರೆ ಮತ್ತೆ ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿಗೆ ಎಲ್ಲ ಕೊಟ್ಟದ್ದು ಅವನೇ. ಶುಕ್ರಾಚಾರ್ಯರನ್ನ ಕುಲಪುರೋಹಿತರನ್ನು ಮಾಡಿಕೊಂಡಿದ್ದ ಬಲಿ. ಎಲ್ಲ ಕೊಡಿಸಿದ. ಸಂಪತ್ತು ಕೊಟ್ಟ, ಅಧಿಕಾರ ಕೊಟ್ಟ, ಆಳ್ವಿಕೆ ಕೊಟ್ಟ, ಕೀರ್ತಿ ಕೊಟ್ಟ, ಎಲ್ಲ ಕೊಟ್ಟ ಶ್ರೀಹರಿ ಬಲಿಗೆ. ಆದರೆ ವಾಮನನಾಗಿ ಬಂದು ಎಲ್ಲ ಕಸಗೊಂಡ. ನಿನಗೆ ಕೊಟ್ಟದ್ದೆಲ್ಲ ಕೊಟ್ಟು ಬಿಡು ಅಂತಂದ. ಆಶ್ಚರ್ಯ ಆಗ್ತದೆ. ಕೊಡೋದು ಬಾಳೊತ್ತಿಲ್ಲ, ಕಸುಗೊಳ್ಳೋದು ಬಾಳೊತ್ತಿಲ್ಲ. ನೋಡೋರಿಗೆ ಅನ್ನಿಸ್ತದೆ ಇದೇನು ದೊಡ್ಡಿಸ್ತಕ್ಕೆ, ಕೊಟ್ಟಿದ್ರೆ ಎಲ್ಲರೂ ಅನುಗ್ರಹ ಅಂತಿದ್ವಿ. ಕಸುಗೊಳ್ಳೋ ಪುರುಸತ್ತಿಲ್ಲದೆ ಎಲ್ಲರೂ ದೇವರನ್ನು ಬೈಲಿಕ್ಕೆ ಶುರು ಮಾಡ್ತಾರೆ. ಒಂದಿಷ್ಟು ಸಂಪತ್ತು, ಒಳ್ಳೆಯ ಸ್ಥಾನ, ಮಾನ, ವಾಹನ ಎಲ್ಲ ಇದ್ದಾಗ ಏನು ದೇವರು ಎಲ್ಲ ದೇವರು ಕೊಟ್ಟಿದ್ದಾನೆ, ಎಲ್ಲ ದೇವರು, ಇದೆಲ್ಲ ನೋಡ್ತೀವಿ. ಅದು ಸಹಜ, ಅದು ಅನ್ನಬೇಕಾದದ್ದೇ. ಒಂಚೂರು ಏರಿಳಿತ ಆದರೆ ಆರೋಗ್ಯದಲ್ಲಿಯೋ ಕುಟುಂಬದಲ್ಲಿಯೋ ಅಥವಾ ಸಂಪತ್ತಿನ ವಿಷಯದಲ್ಲಿಯೋ ಸ್ವಲ್ಪ ಏರಿಳಿತ ನೋಡ್ತಾನೆ. ಚೂರು ಚಿವುಟಿ ನೋಡ್ತಾನೆ ಅಂತಾರಲ್ಲ, ಹಾಗೆ ಚಿವುಟಿ ನೋಡ್ತಾನೆ. ಇವನ ಒಳಗಿರೋ ಭಕ್ತಿ ಹೇಗಿದೆ ಅಂತ ಕೂಡಲೇ ಶುರು ಮಾಡೇ ಬಿಡ್ತಾನೆ ದೇವರ ಬಗ್ಗೆ. ಏನು ಕಣ್ಣು ತೆಗಿಲಿಲ್ಲ ದೇವರು ನನ್ನ ಮೇಲೆ ಅಂತ. ಆ ಕೊಟ್ಟದ್ದೆಲ್ಲ ಮರ್ತು ಹೋಗ್ತಾನೆ, ಅನುಭವಿಸಿದ್ದೆಲ್ಲ ಮರ್ತು ಹೋಗ್ತಾನೆ. ಏನು ನನ್ನ ಮೇಲೆ ಕಣ್ಣು ತೆಗಿಲಿಲ್ಲ, ದೇವರು ಕಣ್ಣು ಮುಚ್ಚಿಬಿಟ್ಟಿದ್ದಾನೆ ಅಂತಂತಾನೆ. ಅದೇ ಪರೀಕ್ಷೆ. ಬಲಿಚಕ್ರವರ್ತಿಗೆ ಎಲ್ಲ ಕೊಟ್ಟ. ಆಮೇಲೆ ವಾಮನನಾಗಿ 3 ಪಾದದ ನೆಪ ಮಾಡಿ ಎಲ್ಲ ಕೊಡು ಅಂತ ಇಸ್ಕೊಂಡ್ಬಿಟ್ಟ. ಕೂಡಲೇ ಪ್ರಹ್ಲಾದರಾಜರು ಅಜ್ಜ, ಬಲಿಚಕ್ರವರ್ತಿಯ ಅಜ್ಜ ಆಕಾಶದಲ್ಲಿ ಬಂದು ನಿಂತು ನೋಡ್ತಾ ಇದ್ರಂತೆ ತಮ್ಮ ಮೊಮ್ಮಗನ ಸ್ಥಿತಿಗತಿಗಳು ಏನಾಗ್ತಾ ಇದೆ ಅಂತ. ಯಾವ ಅಜ್ಜನಿಗಿರಲ್ಲ ಹೇಳ್ರಿ ಮೊಮ್ಮಗ ಪ್ರೀತಿ. ವಾಮನ ತ್ರಿವಿಕ್ರಮನಾಗಿ ಬೆಳೆದು ನಿಂತಿದ್ದ. ತ್ರಿವಿಕ್ರಮ ಹೇಳ್ತಾನೆ, ಪ್ರಹ್ಲಾದ ನಿನ್ನ ಮೊಮ್ಮಗಂದು ಎಲ್ಲ ಕಸಗೊಂಡಿದೆ ನೋಡಿ, ಏನು ಮಾಡ್ತಿ ಅಂತ ಕೇಳ್ದ. ತ್ವಯೈವ ದತ್ತಂ ಪದಮೈಂದ್ರ ಮೂರ್ಛಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ. ತ್ವಯೈವ ದತ್ತಂ. ಪ್ರಹ್ಲಾದ ಹೇಳ್ತಾನೆ ಬಲಿಯ ಬಗ್ಗೆ ಮಾತನಾಡ್ತಾ, ಅರೇ ನನ್ನ ಮೊಮ್ಮಗನಿಗೆ ಇಷ್ಟು ಸಂಪತ್ತು, ಅಧಿಕಾರ, ಯಶಸ್ಸು ಕೊಟ್ಟಿದ್ದಿ, ಇನ್ನೆಲ್ಲೋ ನನ್ನ ಮೊಮ್ಮಗ ದಾರಿ ತಪ್ತಾನೆ ಅಂತ ನಾನೇ ಹೆದರ್ತಿದ್ದೆ, ಅಷ್ಟರಲ್ಲಿ ಬಂದು ಕಸುಕೊಂಡು ಒಳ್ಳೇದೇ ಮಾಡ್ತಿ ಅಂತಂದ್ರಂತೆ. ಇದು ಭಾಗವತದ ಧರ್ಮ. ಭಾಗವತದ ಧರ್ಮ ಏನು? ದೇವರು ಕೊಡ್ತಾನೆ ಅನ್ನೋದನ್ನು, ದೇವರ ಅನುಗ್ರಹ ಅನ್ನೋದು ದೊಡ್ಡಿಸ್ತಿಕೆ ಅಲ್ಲ. ಹೌದು, ಅದು ಅನುಗ್ರಹವೇ. ಯಾವಾಗ ಭಗವಂತ ಕೊಟ್ಟಿದ್ದನ್ನು ಕಸಗೊಳ್ತಾನೆ ಆಗ ದೇವರ ಅನುಗ್ರಹ ಅಂತ ಯೋಚಿಸೋದಿದೆ ಅಲ್ಲ, ಅದು ಮನಸ್ಸಿನಿಂದ ಯೋಚಿಸ್ಬೇಕು. ಬರೀ ಬಾಯಿ ಮಾತಿನಲ್ಲಿ ಹೇಳೋರು ಕೆಲವರು ಇರ್ತಾರೆ, ನಾಲಿಗೆ ತುದಿ ಮಾತು ಅಂತಾರಲ್ಲ. ಮನಸ್ಸಾ ಒಪ್ಪಬೇಕಂತೆ ಭಗವಂತನ ಆ ಆಟವನ್ನು. ಕೊಡುವಾಗ ಯಾವ ಆದರ ಇದೆ, ಎಲ್ಲ ಕಳ್ಕೊಂಡಾಗಲೂ ದೇವರ ಬಗ್ಗೆ ಅದೇ ಆದರ ನಮ್ಮಲ್ಲಿತ್ತು ಅಂದರೆ ಭಾಗವತ ಧರ್ಮ ಚೆನ್ನಾಗಿ ಪಾಲನೆ ಮಾಡ್ತಿದ್ದಾನೆ ಅಂತ ಅರ್ಥ. ಇದನ್ನು ಪ್ರಹ್ಲಾದರಾಜರು ಹೇಳ್ತಾರೆ. ತ್ವಯೈವ ದತ್ತಂ ಪದಮೈಂದ್ರ ಮೂರ್ಛಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ. ತ್ವಯೈವ ಅದ್ಯ ಹೃತಂ. ಭಗವಂತ ಇದನ್ನು ಸಮಾಜಕ್ಕೆ ತಿಳಿಸಿದ, ಸಜ್ಜನ ಸಮಾಜಕ್ಕೆ. ಪ್ರಹ್ಲಾದ ಎಂಥ ಮಾತನಾಡಿದ್ಯಪ್ಪ, ನನ್ನ ಒಳಗಿನ ಹಾರ್ದ ನೀನು ಅರ್ಥ ಮಾಡ್ಕೊಂಡು ನನ್ನ ಭಕ್ತರಿಗೆ ತಿಳಿಸಿ ಹೇಳಬೇಕಿತ್ತು. ಯಾರನ್ನು ನಾನು ಅನುಗ್ರಹಿಸಲಿಕ್ಕೆ ಇಚ್ಛೆ ಪಡ್ತೇನೆ, ದೇವರ ಬಾಯಲ್ಲಿ ಬಂದ ಮಾತು. ಪ್ರಹ್ಲಾದನ ಬಗ್ಗೆ ಹೇಳಿದ್ದಷ್ಟೇ ಅಲ್ಲ, ಇದು ಎಲ್ಲರನ್ನು ಕುರಿತು ಹೇಳ್ತಾನೆ. ಯಸ್ಯಾನುಗ್ರಹ ಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಮತ್ತೊಂದು ಕಡೆ ಬರ್ತದೆ. ಯಾರನ್ನು ಅನುಗ್ರಹಿಸಲಿಕ್ಕೆ ಅಂತ ಇಚ್ಛೆ ಪಡ್ತೇನೆ, ಅವನಿಗೆ ಕೊಟ್ಟದ್ದನ್ನೆಲ್ಲ ಕಸಗೊಳ್ತೇನೆ. ಅಂದರೆ ನಮ್ಮ ಬಳಿಗಿದ್ದದ್ದು ಕಸಗೊಂಡ ದೇವರು ಅಂದಾಗ ದೊಡ್ಡ ಅನುಗ್ರಹ ಮಾಡಲಿಕ್ಕೆ ಭಗವಂತ ಕಣ್ ತೆರೆದಿದ್ದಾನೆ ಅಂತ ಹೇಳಿ ಅರ್ಥ ಅಂತ. ಎಲ್ಲ ಕೊಡ್ತಿದ್ದಾನೆ ಅಂದಾಗ ಪರೀಕ್ಷೆ ಶುರು ಆಗಿದೆ ಅಂತ ಅರ್ಥ. ಪರೀಕ್ಷೆ ಮಾಡಲಿಕ್ಕೆ ಶುರು ಮಾಡಿದ್ದಾನೆ, ದೇವರನ್ನು ಮರಿತೇನೋ ಇಲ್ವೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಶುರು ಮಾಡಿದ ಅಂತ ತಿಳ್ಕೊಳ್ಬೇಕಂತ. ಇದು ಭಾಗವತದಲ್ಲಿ ವಿಶೇಷವಾಗಿ ಮೂಡಿಬಂದ ವಾಮನಾವತಾರದ ಕಥೆಯ ಸಂದೇಶ. ಎರಡನೇ ಅಂಶ ವಾಮನಾವತಾರದಿಂದ ತಿಳಿಬೇಕಾದದ್ದು,
ಬಲಿಗೆ ಎಲ್ಲ ಕಸಗೊಂಡ ಅಂದರೆ ಮುಂದೆ ಕೊಡಲಿಕ್ಕೆ ಕಸಗೊಂಡ ಅಂತ ಅರ್ಥ. ಮುಂದೊಂದು ಮನ್ವಂತರ ಸಾವರಣಿ ಅಂತಿದೆ, ಆಗ ಬಲಿಯನ್ನು ಇಂದ್ರ ಪದವಿಯಲ್ಲಿ ಕೂಡಿಸಿ ಎಲ್ಲ ಕೊಡ್ತಾನಂತೆ. ಈಗ ನಡೀತಾ ಇರೋ ಮನ್ವಂತರ ವೈವಸ್ವತ, ಇದು ಪುರಂದರನಿಗೆ ಇಂದ್ರ ಪದವಿ ಸ್ಥಿರವಾಗಬೇಕಿತ್ತು. ಅಂದರೆ ಪುರಂದರ ನಾಮಕನಿಗೆ ಇಂದ್ರ ಪದವಿ ಸ್ಥಿರ ಮಾಡಬೇಕು, ಬಲಿಚಕ್ರವರ್ತಿಗೆ ಮುಂದೆ ಆ ಪದವಿಯನ್ನು ಕೊಡಬೇಕು. ಈ ಎರಡೂ ಉದ್ದೇಶದಿಂದ ಭಗವಂತ ಇವನ ಹತ್ರ ಇಸ್ಕೊಳ್ತಾನೆ, ಅವನಿಗೆ ಕೊಡ್ತಾನೆ, ಅವನ ಹತ್ರ ಕಸಗೊಳ್ತಾನೆ, ಮುಂದಿನ ಮನ್ವಂತರದಲ್ಲಿ ಇವನಿಗೆ ಕೊಡ್ತಾನಂತೆ. ಇದೇ ಅವನ ಲೀಲೆ. ಯಾವುದನ್ನು ಈಗಲೇ ಸೃಷ್ಟಿ ಮಾಡಿ ಕೊಡಲ್ಲ, ಸೃಷ್ಟಿ ಕಾಲದಲ್ಲಿ ಸೃಷ್ಟಿ ಮಾಡಿರ್ತಾನೆ. ಮುಂದೆಲ್ಲ ಸ್ಥಿತಿ ಅಂದರೆ ಇದ್ದದ್ರಲ್ಲಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾನೆ ಅನ್ನೋ ಅರ್ಥದಲ್ಲಿ ಸ್ಥಿತಿಕರ್ತ ಅಂತ ಅರ್ಥ. ಮಾಡಲಿಕ್ಕೆ ಬರ್ತದೆ, ಸೃಷ್ಟಿನೂ ಮಾಡಿ ಕೊಡ್ಲಿಕ್ಕೆ ಬರ್ತದೆ, ಆದರೆ ಮಾಡಲ್ಲ. ವೇದಗಳ ನಿಯಮಕ್ಕೆ ಅನುಸಾರಿಯಾಗಿ ತಾನು ಎಲ್ಲ ಭಕ್ತರಿಗೆ ಅನುಗ್ರಹಿಸ್ತಾ ಬರ್ತಾನಂತ. ಇದು 7ನೇ ಮನ್ವಂತರದ ಕಥೆ. ಇನ್ನು ಮತ್ಸ್ಯಾವತಾರದ ಚರಿತ್ರೆಯನ್ನು ವರ್ಣನೆ ಮಾಡ್ತಾರೆ. ಅದು ಚಾಕ್ಷುಷ ವೈವಸ್ವತದ ಮಧ್ಯದಲ್ಲಿ ಮಾಡಿದಂಥ ಭಗವಂತನ ಅವತಾರ. ಅಣುವಿಗೆ ಅಣುನೂ ಇದ್ದಾನೆ, ಮಹತ್ತಿಗೆ ಮಹತ್ತೂ ಇದ್ದಾನೆ ಅಂತ ವೇದಗಳು ಸಾರ್ತಾವಷ್ಟೆ. ಅಣೋರಣೀಯಾನ್ ಮಹತೋ ಮಹೀಯಾನ್, ಈ ವೇದ ಮಂತ್ರದ ಮಾತನ್ನು ಸತ್ಯ ಮಾಡಲೆಂದು ಅಣುವಾಗಿ ಮೀನಾಗಿ ಬಂದ, ಮಹತ್ತಾಗಿ ಬೆಳೆದು ಲೋಕಕ್ಕೆಲ್ಲ ತೋರಿಸಿದ ಅಂತ ಕಥೆ ಹೇಳ್ತಾರೆ. ಇದು ಮತ್ಸ್ಯಾವತಾರ. 8ನೇ ಸ್ಕಂಧ ಈ ರೀತಿ ಅವತಾರಗಳ ಚರಿತ್ರೆಗಳನ್ನು ವರ್ಣನೆ ಮಾಡ್ತದೆ. 9ನೇ ಸ್ಕಂಧದಲ್ಲಿ ದತ್ತಾತ್ರೇಯ, ಪರಶುರಾಮ, ರಾಮ ಈ 3 ಅವತಾರಗಳನ್ನು ಪ್ರಸ್ತುತಪಡಿಸ್ತದೆ. ಅದರಲ್ಲಿ ರಾಮಾವತಾರ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋ. ಮನುಷ್ಯನಲ್ಲಿ ಯಾವ ಥರ ಇದ್ದರೆ ಅವನು ಮನುಷ್ಯ ಅಂತ ಗುರುತಿಸ್ಕೊಳ್ತಾನೆ, ಅದಕ್ಕೊಂದು ಮಾಡೆಲ್ ಬೇಕಲ್ಲ. ಇವತ್ತು ಲೋಕದಲ್ಲಿ ಅದು ಬಹಳ ವಿರಳ ಆಗ್ತಾ ಇದೆ. ನಾವು ಹೀಗಿರೋಣ ಅಂತ ಭವಿಸಿದರೆ ಹೀಗೆ ಯಾರಾದರೂ ಇದ್ರ ಅಂತ ನಮಗೆ ಪ್ರಶ್ನೆ ಬರ್ತದೆ. ಆಗ ನಾವು ಅವರನ್ನು ನೋಡಿ ಹೀಗೆ ಇರ್ಲಿಕ್ಕೆ ಬರ್ತದೆ. ಎಲ್ಲ ವಿಷಯದಲ್ಲೂ ಹಾಗೆ ಅಲ್ವೇ? ಒಂದು ಮನೆಯಲ್ಲಿ ನಡೆಯೋ ವ್ರತ, ಹಬ್ಬ, ಹರಿದಿನಗಳು, ಅಥವಾ ಮನೆ ಮುಂದೆ ಹಾಕುವ ರಂಗೋಲೆ, ದೇವರ ಪೂಜೆ, ಆಚಾರ ವಿಚಾರ, ನಿಷ್ಠೆ, ಕಷ್ಟಗಳನ್ನು ಎದುರಿಸುವ ಪದ್ಧತಿ, ಕೌಟುಂಬಿಕ ವ್ಯವಹಾರ, ಎಲ್ಲವನ್ನೂ ಮನುಷ್ಯ ಯಾರೋ ಒಬ್ಬರನ್ನು ನೋಡಿ, ಓ ಇವನು ಹೀಗಿದ್ದಾನೆ, ನಾನು ಹೀಗಿದ್ದರೆ ಚೆನ್ನಾಗಿರ್ತದೆ ಅಂತ ಅಳವಡಿಸ್ಕೊಳ್ಳಿಕ್ಕೆ ಬರ್ತದೆ. ಇದು ಭಗವಂತನಿಗೆ ಗೊತ್ತಾಗದೇ ಇರ್ತದ? ನನ್ನ ಭಕ್ತರು ಭೂಮಿಯ ಮೇಲಿದ್ದಾರೆ, ಅವರಿಗೆ ತಮ್ಮದೇ ಆದ ಸ್ಥಿತಿಗತಿಗಳಿಗೆ ಒಬ್ಬ ಮಾರ್ಗದರ್ಶಕ ಬೇಕು ಅಂತ ದೇವರೇ ರಾಮನಾಗಿ ಅವತಾರ ಮಾಡಿದ್ದಂತೆ. ನೀವು ಎಲ್ಲ ಥರದ ಸಮಸ್ಯೆಗಳನ್ನು ರಾಮನ ಚರಿತ್ರೆಗಳಲ್ಲಿ ನೋಡ್ತಾ ಬಂದಾಗ ಹೇಗೆ ಎದುರಿಸ್ಬೇಕು ಅನ್ನೋದನ್ನು ರಾಮ ಹೇಳಿಕೊಡ್ತಾನೆ. ಇದೇ ರಾಮ ಅಂದರೆ. ಅದಕ್ಕೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಅಧಿಕಾರದಲ್ಲಿದ್ದವನ ನಿರ್ಲಿಪ್ತತೆ ಎಷ್ಟಿರಬೇಕು, ಅಧಿಕಾರದಲ್ಲಿ ಇಲ್ದಿದ್ದಾಗ ನಿರ್ಲಿಪ್ತತೆ ಹೇಗಿರಬೇಕು, ಕಾಡಿನೊಳಗಿದ್ದಾಗ ಕಾಡಿನ ಪರಿಸರಕ್ಕೆ ಹೇಗೆ ಹೊಂದಿಕೊಳ್ಬೇಕು, ನಾಡಿನಲ್ಲಿದ್ದಾಗ ಪ್ರಜೆಗಳ ಜೊತೆಗಿರುವ ಸಂಬಂಧ ಹೇಗಿರಬೇಕು, ಕಾಡು ನಾಡು ಎರಡರೊಳಗೂ ಇದ್ದಾಗಲೂ ಕೌಟುಂಬಿಕವಾಗಿ ಮನುಷ್ಯ ಹೇಗೆ ವರ್ತಿಸಬೇಕು, ತನ್ನನ್ನೇ ನಂಬಿ ಬಂದವರನ್ನು ಪರೀಕ್ಷೆ ಹೇಗೆ ಮಾಡಿ ತನ್ನ ಹತ್ರ ಕರ್ಕೊಳ್ಬೇಕು, ತನ್ನ ನಂಬದೇ ದ್ವೇಷ ಮಾಡೋ ಶತ್ರುಗಳಲ್ಲಿ ಹೇಗೆ ಪೌರುಷ ಮೆರಿಬೇಕು, ಇದು ಎಲ್ಲ ರೀತಿಯಿಂದಲೂ ರಾಮ ನಮಗೆ ಆದರ್ಶನಾಗ್ತಾನೆ ಅಂತದೆ ರಾಮಾಯಣ. ಭಾಗವತ 9ನೇ ಸ್ಕಂಧ ರಾಮನ ಚರಿತ್ರೆಗಳನ್ನು ಸಂಗ್ರಹಿಸಿ ಹೇಳಿದೆ, ವಿಸ್ತಾರ ಮಾಡಿಲ್ಲ. ಆ ರಾಮನ ಪ್ರತಿ ಚರಿತ್ರೆಗಳು ಮಾನವ ವ್ಯವಸ್ಥೆಗಳಿಗೆ ಎಷ್ಟು ಮಾರ್ಗದರ್ಶಕ ಆಗಿತ್ತು ಅನ್ನೋದನ್ನು ತಿಳಿಸ್ತದೆ. ಹಾಗೆ ಅದು ದೈವತ್ವ ಇರುವ ವ್ಯಕ್ತಿ. ರಾಮ ಅಂದರೆ ದೈವತ್ವ, ದೈವೀ ಸಂಪನ್ನ, ಅವನು ದೇವತೆ, ನಾರಾಯಣ. ಸಮುದ್ರ ಏನೆಲ್ಲ ಪ್ರಯತ್ನ ಪಡ್ತು, ಆದರೆ ರಾಮನ ಕುಡಿನೋಟಕ್ಕೆ ಮಾತ್ರ ಬತ್ತಿ ಹೋಗಿಬಿಡ್ತು ಅಂತ ಕಥೆ ಬರ್ತದೆ. ಅದನ್ನು ವರ್ಣನೆ ಮಾಡಿದ್ದಾರೆ. ಕಣ್ಣಿನ ನೋಟವೇ ಸಮುದ್ರವನ್ನು ತಣ್ಣಗೆ ಮಾಡಿಬಿಡ್ತಂತೆ. ರಾಮ ಜಗತ್ತಿಗೆ ತೋರಿಸಿದ ಮತ್ತೊಂದು ಸಂದೇಶ, ಮನುಷ್ಯನ ಪ್ರಾಮಾಣಿಕತೆ, ಸತ್ವಯುತವಾದ ಜೀವನ,
ಇನ್ನೊಬ್ಬರಿಗೆ ಕೆಡುಕು ಮಾಡಬಾರ್ದು ಅನ್ನೋ ಭಾವ, ಇದು ಅವನ ವ್ಯಕ್ತಿತ್ವ ಹೇಗಿರ್ತದೆ ಅಂದರೆ ಅವನ ಕಣ್ಣೇ ಜಗತ್ತನ್ನು ನಿಯಂತ್ರಣ ಮಾಡ್ತಿರ್ತದಂತೆ. ಧರ್ಮದಿಂದ ಚ್ಯುತನಾಗದವ, ಅಧರ್ಮವನ್ನು ಆಸೆ ಪಡೆದವ, ಅಂದರೆ ಅದರಲ್ಲಿ ರುಚಿ ತೋರಿಸಿದವ, ಸತ್ಯದ ದಾರಿಯಲ್ಲಿ ಸಾಗುವವ, ಮತ್ತೊಬ್ಬರಿಗೆ ಸದಾ ಒಳಿತನ್ನೇ ಮಾಡುವವ, ಬಯಸುವವ, ಮನಸಾ ಬಯಸುವವ, ತನಗೆಷ್ಟೇ ಅಪಕಾರ ಆದರೂ ಅದನ್ನು ಯಾವತ್ತೂ ಮನಸ್ಸಿಗೆ ತಂದುಕೊಳ್ಳದೇ ಇರುವವ, ಅಪಕಾರ ಮಾಡಿದವರ ಬಗ್ಗೆ ಕೆಟ್ಟದ್ದನ್ನು ಮಾಡದೇ ಇರುವವ. ಇದೆಲ್ಲ ಗುಣಗಳನ್ನು ಯಾರು ಹೊಂದಿರ್ತಾನೆ ಅಂಥವನ ಕಣ್ಣೇ ಎಲ್ಲರನ್ನ ನಿಯಂತ್ರಣ ಮಾಡ್ತದಂತೆ. ಹೀಗಾಗಿ ರಾಮನ ಕಣ್ಣಿಗೆ ಸಮುದ್ರವೂ ಕೂಡ ಅವನ ಹತ್ರ ಬರೋ ಹಾಗಾಯ್ತಂತೆ. ಕೇಳಿದರೆ ಎಲ್ಲಾದರೂ ಸಮುದ್ರನೇ ಮೂರ್ತಿಮತ್ತಾಗಿ ಬಂದು ಶರಣಾಗತ ಆದ ಕಥೆ ಇಡೀ ಇತಿಹಾಸದಲ್ಲಿ ಎಲ್ಲಾದರೂ ಕೇಳಿದಿರಾ? ರಾಮನ ಕಥೆಯಲ್ಲಿ ಬಂದ್ಬಿಡ್ತು. ಸಮುದ್ರ ಬಂತು ಅಂದ್ರೆ ಅರ್ಥ ಇಷ್ಟೇ, ನಮ್ಮ ಬದುಕಿನಲ್ಲಿ ನಾವು ರಾಮನಂತೆ ಪ್ರಾಮಾಣಿಕವಾಗಿ ಅಪಕಾರ ಇನ್ನೊಬ್ಬರಿಗೆ ಮಾಡದೆ ಬದುಕು ನಡೆಸಿದರೆ ಎಲ್ಲವೂ ನಮ್ಮ ಕಾಲಿನ ಕೆಳಗೆ ಬರ್ತಾವಂತೆ. ನಮ್ಮ ಕಣ್ಣೇ ಸಾಕು ನಿಯಂತ್ರಣ ಮಾಡಿ. ಇವತ್ತು ಆ ಶಕ್ತಿ ಕಳ್ಕೊಂಡು ಬಿಟ್ಟಿದ್ದೇವೆ. ಕಣ್ಣಿನಲ್ಲಿ ಶಕ್ತಿ ಇಲ್ಲ, ಮಾತಿನಲ್ಲಂತೂ ಇಲ್ಲವೇ ಇಲ್ಲ.